ನಮಸ್ಕಾರ. ಈ ದುಡ್ಡಿನ ಬೇರು ಅಂತ ಇವನ್ನ ತಗೊಂಬಂದು ಅಮಾವಾಸ್ಯೆ ದಿನ ತಗೊಂಬಂದು ನಿಮ್ಮ ಮನೆ ಒಳಗಡೆ ಈ ತಾಮ್ರದ ಪಾತ್ರೆ ಇರುತ್ತೆ ಒಂದು, ತಾಮ್ರದ ಪಾತ್ರೆ ಒಳಗಡೆ ಈ ಒಂದೆಲ್ಲ ಈ ದುಡ್ಡಿನ ಬೇರುಗಳು ಹಾಕಿಬಿಟ್ಟು ಇದಕ್ಕೆ 108 ರೂಪಾಯಿ ಕಾಯಿನ್ಸು, 1 ರೂಪಾಯಿದನ್ನಾಗಲಿ, 2 ರೂಪಾಯಿದನ್ನಾಗಲಿ, 5 ರೂಪಾಯಿದನ್ನಾಗಲಿ, 10 ರೂಪಾಯಿದನ್ನಾಗಲಿ, 20 ರೂಪಾಯಿದನ್ನಾಗಲಿ, ಒಟ್ಟು ಕಾಯಿನು 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಕಾಯಿನ್ಸುಗಳು 108 ಕಾಯಿನ್ಸು ಹಾಕಿ ಪ್ರತಿದಿನ ಪೂಜೆ ಮಾಡ್ತಾ ಬನ್ನಿ. ದುಡ್ಡಿನ ವಿಚಾರದಲ್ಲಿ ಎಕ್ಸಲೆಂಟಾಗಿ ಆಗ್ತೀರಾ. ಸಾಲ ಬಾಧೆಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಕೊಟ್ಟಿರುವ ಹಣ ಬಂಗಾರ ವಾಪಸ್ ಬಂದೇ ಬರುತ್ತೆ. ಆಸ್ತಿ ವಿಚಾರದಲ್ಲಿ ಖಂಡಿತವಾಗ್ಲೂ ನಿಮಗೆ ಅನುಕೂಲಗಳು ಆಗೇ ಆಗುತ್ತೆ. ಯಾವುದಿದು ದುಡ್ಡಿನ ಬೇರುಗಳು? ಭಾಳ ಇಂಪಾರ್ಟೆಂಟ್ ವಿಡಿಯೋ, ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಭಾಳ ಇಂಪಾರ್ಟೆಂಟ್ ವಿಡಿಯೋ. ದುಡ್ಡಿನ ವಿಚಾರಕ್ಕೆ, ಸಾಲ ಬಾಧೆ ವಿಚಾರಕ್ಕೆ, ಕೊಟ್ಟಿರೋ ಹಣ ಸಾಲ ಬಂಗಾರ ವಾಪಸ್ ಬರಲಿಕ್ಕೆ, ಆಸ್ತಿಗಳ ವಿಚಾರದಲ್ಲಿ ಅಣ್ತಮ್ಮಗಳು ಅಕ್ಕತಂಗಿಗಳು, ದೊಡ್ಡಪ್ಪ ಚಿಕ್ಕಪ್ಪ ದೊಡ್ಡಮ್ಮ ಪಿತ್ರಾರ್ಜಿತ ಆಸ್ತಿಗಳು ಇನ್ನೊಂದು ಮತ್ತೊಂದು ಬರ್ತಿಲ್ಲ ಅಂತ ಒದ್ದಾಡ್ತಿರ್ತೀರ. ಸಾಲ ಬೇಗ ತೀರಬೇಕು ಅಂತ ಒದ್ದಾಡ್ತಿರ್ತೀರ. ದುಡ್ಡಿನ ವಿಚಾರದಲ್ಲಿ ಭಾರಿ ಟೈಟ್ ಆಗಿರುತ್ತೆ. ದುಡ್ಡು ಕೈನಲ್ಲಿ ನಿಲ್ತಿಲ್ಲ, ದುಡ್ಡು ಉಳಿತಿಲ್ಲ ಅಂತಿರ್ತೀರಲ್ಲ. ಈ ಒಂದು ದುಡ್ಡಿನ ಬೇರು ಅಮಾವಾಸ್ಯೆ ದಿನ ತಗೊಂಬಂದು ತಾಮ್ರದ ಪಾತ್ರೆ ಒಳಗಡೆ ಇಡಿ. ಇವಾಗ ನಾನು ಹೇಳೋ ವಸ್ತುಗಳು ಜೊತೆಗೆ 108 ಕಾಯಿನ್ಸು, 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿದು ಕಾಯಿನ್ಸುಗಳು, 1 ರೂಪಾಯಿದೇ ಇಡಿ. ಒಟ್ಟು 108 ಕಾಯಿನ್ಸು ಇಟ್ಟು ನಿಮಗೆ ಹೆಂಗೆ ಬರುತ್ತೋ ಹಂಗೆ ಪೂಜೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಚೇತರಿಕೆ ಅಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಮೊದಲು ನೀವೇನು ಮಾಡಬೇಕು, ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬೇಕು, ಲೈಕ್ ಮಾಡಿ, ಐಪ್ ಬಟನ್ ಕೆಳಗಡೆ ಮರಿಬೇಡಿ, ಪ್ರೆಸ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಸುಖವಾಗಿ ಬದುಕಿ, ಅಷ್ಟೇ ನಾನು ಹೇಳೋದು. ಯಾವುದ್ಯಾವುದು ಬೇರುಗಳು ನೋಟ್ ಮಾಡ್ಕೊಳ್ಳಿ. ಉಗ್ರಭೂತಾಳಿ, ದೇವಭೂತಾಳಿ, ಗರುಡಶಕೆ, ಗರುಡ ಸಂಜೀವಿನಿ, ರಕ್ತಚಂದನ ಅಂತ ಬರುತ್ತೆ. ಜೊತೆಗೆ ಈ ಗೋರೋಚಣ, ಕೆಂಪು ಗುಲಗಂಜಿಗಳು, ಹಳದಿ ಗುಲಗಂಜಿ, ನೀಲಿ ಗುಲಗಂಜಿ, ಕಪ್ಪು ಗುಲಗಂಜಿ, ಹಸಿರು ಗುಲಗಂಜಿ, ನೇರಳೆ ಬಣ್ಣದ ಗುಲಗಂಜಿ, ಆರೆಂಜ್ ಕಲರ್ ಬಣ್ಣದ ಗುಲಗಂಜಿಗಳು ಸಿಗ್ತವೆ. 9 ಥರ ಗುಲಗಂಜಿಗಳು ಸಿಗ್ತವೆ. ಯಾವ್ಯಾವ ಥರ ಗುಲಗಂಜಿ ಸಿಗ್ತವೋ ತಗೊಳ್ಳಿ. ಜೊತೆಗೆ ಜಟಾಮಾಸೆ, ನಾಗಭೂತಾಳಿ, ನಾಗಶಕೆ, ಮಯೂರಶಕೆ, ಬಿಳಿ ಸಾಸುವೆ, ಮತ್ತು ಈ ಉಮ್ಮತ್ತಿ ಗಿಡದ ಬೇರು, ಜೊತೆಗೆ ಸುದರ್ಶನ ಬೇರು, ಇವನ್ನೆಲ್ಲ ಅಮಾವಾಸ್ಯೆ ದಿನ ತಂದು ತಾಮ್ರದ ಪಾತ್ರೆ ಒಳಗಡೆ ಇಟ್ಟು, ದೇವ್ರ ಮನೆ ಒಳಗಡೆ ಇಟ್ಟು 108 ಕಾಯಿನ್ಸ್ ಹಾಕಿ ನಿಮಗೆ ಹೆಂಗೆ ಬರುತ್ತೋ ಹಂಗೆ ಪೂಜೆ ಮಾಡ್ತಾ ಬನ್ನಿ. ಗುರುಗಳೇ, ಯಾವ್ಯಾವ ಬೇರು ಅಂತ ಫೋನ್ ಮಾಡಿಬಿಟ್ಟಿರ, ಹೇಳಲ್ಲ ನಾನು. ವಿಡಿಯೋದಲ್ಲಿ ಹೇಳಿರ್ತೀನಿ, ರಿಪೀಟ್ ಮಾಡಿ ಕೇಳ್ಕೊಳ್ಳಿ, ಬರ್ಕೊಳ್ಳಿ. ಇವೆಲ್ಲ ಬೇರುಗಳು ಬರ್ಕೊಂಡು ಗ್ರಂಥಿಗೆ ಅಂಗಡಿಗಳ, ಕಾಷಾರ ಅಂಗಡಿ ಒಳಗಡೆ ಸಿಗ್ತವೆ. ಗ್ರಂಥಿಗೆ ಅಂಗಡಿಗಳಲ್ಲಿ ಹೋಗಿ ಕೇಳಿ ತಗೊಂಡು ಎಷ್ಟೆಷ್ಟು ತಗೊಂಬರ್ಬೇಕು, ನಿಮಗೆ ಎಷ್ಟಾಗುತ್ತೋ ಅಷ್ಟು ತಗೊಂಬನ್ನಿ. ಸ್ವಲ್ಪ ತಗೊಂಬನ್ನಿ. ತಗೊಂಬಂದು ತಾಮ್ರದ ಪಾತ್ರೆ ಒಳಗಡೆ ಇಡಿ. ತಾಮ್ರದ ಪಾತ್ರೆಗೆ ಆಗಲ್ಲ ಅಂದರೆ ತಾಮ್ರದ ತಟ್ಟೆ ಒಳಗಡೆ ಇಟ್ಕೊಳ್ಳಿ. 1 ರೂಪಾಯಿದು 108 ಕಾಯಿನ್ಸ್ ಹಾಕಿ, ಅರಿಶಿನ ಕುಂಕುಮ ಸ್ವಲ್ಪ ಹಚ್ಚಿ, ಎಲ್ಲ ನಿಮಗೆ ಹೆಂಗೆ ಬರುತ್ತೋ ಪ್ರತಿದಿನ ಪೂಜೆ ಮಾಡ್ತಾ ಬನ್ನಿ. ದುಡ್ಡಿನ ವಿಚಾರದಲ್ಲಿ, ಸಾಲಬಾಧೆ ವಿಚಾರದಲ್ಲಿ, ಕೊಟ್ಟಿರುವ ಹಣ ವಾಪಸ್ ಬರುವ ವಿಚಾರದಲ್ಲಿ, ಸಾಲ ಬಂಗಾರ ಇಸ್ಕೊಂಡೋಗಿದ್ರೆ, ಆಸ್ತಿಗಳ ವಿಚಾರದಲ್ಲಿ,
ಮಕ್ಕಳಿಗೆ ಉದ್ಯೋಗ ಸಿಗ್ತಿಲ್ಲ ಅಂತಿರ್ತೀರ. ಪ್ರೈವೇಟ್ ಜಾಬನ್ನಾಗಲಿ ಗೌರ್ನಮೆಂಟ್ ಜಾಬನ್ನಾಗಲಿ. ಮದುವೆ ಆಗ್ತಿಲ್ಲ, ಎಷ್ಟು ಗಂಡು ನೋಡಿದರು, ಎಷ್ಟು ಹೆಣ್ಣು ನೋಡಿದರು, ಮದುವೆ ಆಗ್ತಿಲ್ಲ, ಮದುವೆ ಆದರೆ ಸಾಕು ನನ್ನ ಮಗನಿಗೆ ನನ್ನ ಮಗಳಿಗೆ ಅಂತಿರ್ತೀರಲ್ಲ. ಮದುವೆ ವಿಚಾರಕ್ಕೆ, ಉದ್ಯೋಗದ ವಿಚಾರಕ್ಕೆ, ಬಿಸ್ನೆಸ್ ವ್ಯಾಪಾರ ಡೆವಲಪ್ಮೆಂಟ್ಸ್ ಆಗಲಿಕ್ಕೆ, ವ್ಯಾಪಾರ ಅಭಿವೃದ್ಧಿ ಆಗಲಿಕ್ಕೆ ಮಾಡ್ಕೊಂಡು ಇದನ್ನೆಲ್ಲ ಇಟ್ಟು ಪೂಜೆ ಮಾಡಿ, ಪ್ರತಿದಿನ ಪೂಜೆ ಮಾಡಿ. ಇದನ್ನು ಅಮಾವಾಸ್ಯೆ ದಿನ ತಗೊಂಬಂದಿಟ್ಟು ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ ಅಂತ ಈ ಮಂತ್ರ ದುಡ್ಡಿಗೆ ಹೇಳ್ತಾ ಬನ್ನಿ. ಒಳ್ಳೆಯದಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ನಮಸ್ಕಾರ.